ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮಗೆ ಒಂದೆರಡು ಗಿಫ್ಟ್ ಅನ್ನ ತೋರಿಸ್ತೀನಿ. ಕಾಶ್ಮೀರಿ ಅಜ್ಜಿ ಕಾಶ್ಮೀರಿಗೆ ಕಳಿಸಿದಾಗಿತ್ತು. ಇದು ಮಕ್ಕಳು ಲರ್ನ್ ಮಾಡ್ಬೋದು ಇದರಿಂದ, ಆ ಥರದ್ದು. ಇದು ನೋಡಿ ABCD ಲರ್ನ್ ಮಾಡುವಂಥದ್ದು. ಇದು 3+ ಅಂತ ಇದೆ. ಅಂದ್ರೆ ನಾವು ಸ್ವಲ್ಪ ಮುಂಚೆ ಕೊಡ್ಬೋದಲ್ಲ, ಅವ್ರಿಗೆ ಅಟ್ಲೀಸ್ಟ್ ಏನಂತ ಗೊತ್ತಾಗುತ್ತೆ. ಹಾಗಾಗಿ ಇವಾಗ ಕಳಿಸಿದ್ದಾರೆ. ಕಾಶ್ಮೀರಿ ಒಂದೊಂದು ಹಿಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ಇದು ಬಂದ್ಬಿಟ್ಟು ಇಂಗ್ಲಿಷ್ ನಲ್ಲಿ ಇರೋದು. ಇಲ್ಲಿ ಇದು ಮಾಡ್ಬೇಕು, ನಾ ತೋರಿಸ್ತೀನಿ ನೋಡಿ. ಕನ್ನಡದಲ್ಲಿ ಒಂದು ಸೇಮ್ ಇದೇ ತರನೇ ಕನ್ನಡದಲ್ಲಿ ಕೂಡ ಇದೆ. ಈ ತರ ಅನ್ಸ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಹಿಂಗ್ ಅನ್ಸೋದು. ಆಮೇಲೆ ನೆಕ್ಸ್ಟ್ ಇದೆ ನೋಡಿ, ಈ ತರ ಎಲ್ಲ ಅಕ್ಷರಗಳು ಇಲ್ಲಿದೆ. ಒಂದೊಂದೇ ಜೋಡಿಸ್ಕೊಂಡು ಹೋಗುದು. ಎಲ್ಲ ಕಲರ್ಸ್ ಅಲ್ಲಿ ಇದೆ. ಮಕ್ಕಳಿಗಂತೂ ಕಲರ್ಸ್ ಬೇರೆ ಬೇರೆ ಇದೆ, ತುಂಬಾ ಕ್ಯಾಚಿ ಆಗಿರತ್ತಲ್ವಾ. ಹಾಗಾಗಿ ಸೊ ಕಲರ್ಸ್ ಅಲ್ಲಿ ಇದೆ. ಇದನ್ನ ಅಂಟಿಸ್ಕೊಂಡು ಹೋದ್ರಾಯ್ತು. ವೈಟ್ ಡಬಲ್ ಇದೆ. ಇದೆಯಲ್ವಾ, ಇದು ಒಂದು ಸೆಟ್ ಏನಾದ್ರೂ ಕಾಣೆಯಾಗಿ ಹೋದ್ರೆ ಅಂತ ಅಂದ್ಬಿಟ್ಟು ಡಬಲ್ ಇಟ್ಟಿದ್ದಾರೆ. ಸೊ ಇದನ್ನ ನಾನೊಂದು ಇವಾಗ ಬಾಟ್ಲ್ ಅಲ್ಲಿ ಹಾಕ್ಬೇಕು. ಇದರಲ್ಲಿ ABCD ಕಲಿಯೋದ್ರ ಜೊತೆಗೆ ಕಲರ್ ಕೂಡ ಕಲಿಬಹುದಲ್ವಾ. ಸೊ ಕಲರ್ ಅಲ್ಲಿ ಇಟ್ಟಿರ್ತಾರೆ. ನೆಕ್ಸ್ಟ್ ಇದು ನೋಡಿ, ತುಂಬಾ ಚೆನ್ನಾಗಿದೆ. ಇದರಲ್ಲಿ 1, 2 ಈ ತರ ಕಲಿಬಹುದು. ಈ ತರ 1, ನೆಕ್ಸ್ಟ್ ಈ ತರ 2 ಯೆಲ್ಲೋ ಕಲರ್ ಆ ತರ ಎಲ್ಲ ಕಲಿಬಹುದು. ನಾನು ಇದನ್ನ ಅಂಗನವಾಡಿಯಲ್ಲಿ ಯಾವತ್ತು ನೋಡಿದ್ದೆ, ಬಟ್ ಇವಾಗ ಕಾಶ್ಮೀರಿಗೂ ಸಿಕ್ತಿದ್ದು. ತುಂಬಾ ಹುಡ್ತಾ ಇದ್ವಿ ಆನ್ಲೈನ್ ಅಲ್ಲೆಲ್ಲ, ಬಟ್ ತಗೊಳ್ಳೋಣ ಅನ್ಕೊಂಡಾಗ್ಲಿ ಇದನ್ನ ಕಳಿಸಿದ್ದಾರೆ. ಕರೆಕ್ಟ್. ಇವಾಗ ಕಾಶ್ಮೀರಿ ನಾನೊಂದ್ರು ಸೇರಿ ದೇವಸ್ಥಾನಕ್ಕೆ ಹೋಗ್ಬೇಕು. ಇವಾಗ ಡೈಲಿ ನಾನು ಕರ್ಕೊಂಡು ಹೋಗ್ತಿದ್ದೀನಿ. ನೆಕ್ಸ್ಟ್ ಮಳೆಗಾಲ ಅಲ್ವಾ, ಮಳೆಯಲ್ಲಿ ಅಷ್ಟೊಂದು ಕರ್ಕೊಂಡು ಹೋಗಕ್ ಆಗಲ್ಲ. ನೆಕ್ಸ್ಟ್ ಇದು ನೋಡಿ, ನಾನು ಇದನ್ನ ಜಪಂನಿಂದ ಆರ್ಡರ್ ಮಾಡಿರೋದು 7 Horse Raw Pirate Frame. ಸೊ ತುಂಬಾ ಚೆನ್ನಾಗಿದೆ. ಹಾಗೆಯೇ ತುಂಬಾ ಕಡಿಮೆ ಬೆಲೆಗೆ ಸಿಕ್ತು. ನಾನು ಆಸ್ಟ್ರೋಟಾಕಲ್ಲಿ ನೋಡಿದೆ ಇದನ್ನ. ಸೊ 1099 ಆ ತರ ಎಲ್ಲ ಇತ್ತು. ಹಾಗಾಗಿ ಇದರಲ್ಲಿ ಆರ್ಡರ್ ಮಾಡಿದೆ. ಇದರಲ್ಲಿ 799 ಆ ತರ ಏನೋ ಇತ್ತು. ಹಾಗೆಯೇ ಇದರಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಬರೆದಿದ್ದಾರೆ ಈಸ್ಟ್ ವೆಸ್ಟ್ ಕಾರ್ನರ್ಗೆ ಇಡಬೇಕಂತ ಅಂದ್ಬಿಟ್ಟು. ನೆಕ್ಸ್ಟು ಇದೊಂದನ್ನ ಆರ್ಡರ್ ಮಾಡಿದ್ದು ಕಾರ್ನರ್ ವಾಲ್ಗೆ ಹಾಕ್ತೀವಲ್ವಾ. ಸೊ ಅದನ್ನ, ಇದು ಮೀಶೋದಿಂದ ತಗೊಂಡಿದ್ದು. ಇದು ಕೂಡ ಅಷ್ಟೇ ಒಂಥರ ಚೆನ್ನಾಗಿ ಬಂದಿದೆ. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಅನ್ಬಾಕ್ಸ್ ಮಾಡಿಬಿಟ್ಟು. ಈ ಥರ ಇದೆ. ಇದು ಕೂಡ ಅಷ್ಟೇ ತುಂಬ ಕಡಿಮೆ ಬೆಲೆಗೆ ಇತ್ತು ಮೀಶೋದಲ್ಲಿ. ಹಾಗಾಗಿ ಆರ್ಡರ್ ಮಾಡಿದ್ದೀವಿ. ನೀವಿಲ್ಲಿ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಎಲ್ಲವೂ ಕೂಡ. ಇದನ್ನು ಏನಂದರೆ ನಾವು ಆವಾಗ ಪಾಲಿಷ್ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವ, ಈ ಥರ ವುಡನ್ನಿಂದೆಲ್ಲ. ಸೊ ಈ ಥರ ಪೀಸ್ಗಳು ಇದನ್ನು ಮಾಡಿ ಕಳಿಸಿದ್ದಾರೆ, ಸಪ್ರೇಟಾಗಿ ಮಾಡಿ. ಹಾಗೆಯೇ ಅದಕ್ಕೆ ಸ್ಕ್ರೂ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ಹಾಕಿ ನೀಟಾಗಿ ಜೋಡಿಸಿ ನಾವು ಆಲ್ಗೆ ಹಾಕಿದರೆ ಅದ್ರ ಮೇಲೆ ಫೋಟೋಸ್ ಆಗಲಿ ಅಥವಾ ಬೇರೆ ಬೇರೆ ರೀತಿಯ, ಅಂದರೆ ಚಿಕ್ಕ ತುಂಬ ವೇಟ್ ಇರೋದೆಲ್ಲ ಹಾಕಬಾರ್ದು. ಚಿಕ್ಕ ಗ್ಲಾಸಲ್ಲಿ ಮನಿ ಪ್ಲ್ಯಾಂಟ್ ಆಗಿರ್ಬೋದು, ಅಥವಾ ಫೋಟೋಸ್, ಚಿಕ್ಕ ಡಾಲ್ಗಳು ಆ ಥರ ಎಲ್ಲ ಇಡ್ಬೋದು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಾಶ್ಮೀರಿ ನೋಡಿ ನಡ್ಕೊಂಡು ಬರ್ತಿದ್ದಲ್ಲ. ಬಾ ಹೋಗೋಣ, ಬೇಗ ಜಾಣಿ ನಡಿಬೇಕು. ಬಾ ಮಗ, ಹೋಗೋಣ ಬಾ ದೇವಸ್ಥಾನಕ್ಕೆ. ಬರಲ್ಲ, ಬೇಗ ಬಾ. ಕಾಶ್ಮೀರಿ ಜಾಣಿ ಕಾಶ್ಮೀರಿ. ಸೊ ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ. ಇದು ಮನೆ ಹತ್ರದಲ್ಲಿ ಇರೋದ್ರಿಂದ ನಾನು ಕಾಶ್ಮೀರ್ ಕರ್ಕೊಂಡು. ಸೊ ಕಾಶ್ಮೀರ್ ತುಂಬಾ ಚೆನ್ನಾಗಿ ಆಟ ಆಡ್ತಾಳೆ ಇಲ್ಲಿ ಬಂದ್ರೆ. ಅದಕ್ಕೆ ನಾನು ಅರ್ಧ ಅವಳಿಗೆ ಡೈಲಿ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು. ಊಟಕ್ಕೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಬಾಯ್ಲ್ಡ್ ರೈಸ್, ನೆಕ್ಸ್ಟು ಸಬ್ಬಸ್ಸಿಗೆ ಸ್ವಲ್ಪ ಇತ್ತು, ಅದ್ರ ಪಲ್ಯ ಮಾಡಿದ್ದೀನಿ. ಹಾಗೆಯೇ ಇದು ಬಂದು ಬೀಟ್ರೂಟ್ ಸಾಂಬಾರು ಮಾಡಿದ್ದೀನಿ. ಯಾಕಂದರೆ ಪಲ್ಯ ಮಾಡಿದರೆ ಸ್ವಲ್ಪ ಸ್ವೀಟಾಗಿ ಬಿಡುತ್ತೆ, ಖಾರ ಮಾಡಿದರೂ ಕೂಡ. ಅದಕ್ಕೆ ನಾನು ಇವತ್ತು ಸಾಂಬಾರನ್ನೇ ಮಾಡಿದ್ದೀನಿ. ಈ ಥರದ ಬಾಟ್ಲುಗಳೆಲ್ಲ ಸುಮಾರು ಇತ್ತು ಮನೆಯಲ್ಲಿ. ಅದನ್ನು ಕಟ್ ಮಾಡಿ ಟೆರೆಸ್ ಮೇಲೆ ಇಟ್ಟಿದ್ದೀನಿ. ಇವಾಗ ಹಕ್ಕಿಗಳಿಗೆಲ್ಲ ಪಾಪ ಎಲ್ಲ ಕಡೆನೂ ನೀರು ಸಿಗಲ್ಲ, ನೀರಿನ ಅಭಾವ ಆಗಿರುತ್ತಲ್ವ, ಪ್ರಾಣಿ ಪಕ್ಷಿಗಳಿಗೆಲ್ಲ ದಾಹ ಆಗುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನು ಇಡೋಣ ಅಂದ್ಕೊಂಡಿದ್ದೀನಿ. ನಾನು ಪ್ರತಿ ವರ್ಷನೂ ಕೂಡ ಇಟ್ಟಿರ್ತೀನಿ ಟೆರೆಸ್ ಮೇಲೆ ಈ ಟೈಮಲ್ಲಿ. ಸೊ ಇವಾಗ ಇನ್ನೊಂದೆರಡು ಇದರಲ್ಲಿ ಇಡೋಣ ಅಂತ ಅಂದ್ಬಿಟ್ಟು. ಈ ಥರದ ಬಾಟ್ಲುಗಳೆಲ್ಲ ಸುಮಾರು ಇರುತ್ತೆ. ನಾವು ಕೆಲವೊಂದ್ಸಲ ಯೂಸ್ ಮಾಡ್ಕೋತೀವಿ, ಕೆಲವೊಂದ್ಸಲ ಹಾಗೇನೇ ಇರುತ್ತಲ್ವಾ. ಅದಕ್ಕೆ ಮತ್ತೆ ಸುಮ್ಮನೆ ಯಾಕೆ ಇದು ಕಸದ ಗಾಡಿಗೆ ಹಾಕೋದು ಅನಿಸ್ತು. ಅದಕ್ಕೆ ಇದನ್ನು ಯೂಸ್ ಮಾಡಿಕೊಂಡು ನೀರು ಇಡಕ್ಕೆ ಇರ್ತೀನಿ. ಈ ತರ ಕಟ್ ಮಾಡ್ಕೊಂಡಿದೀನಿ. ತುಂಬಾ ಉದ್ದ ಇದ್ರೆ ಹಕ್ಕಿಗಳಿಗೆ ಕುಡಿಯಕ್ಕೆ ಕಷ್ಟ ಆಗುತ್ತಲ್ವಾ, ಬಗ್ಬಿಟ್ಟು ಮತ್ತೆ ಜಾಸ್ತಿ ನೀರು ಹಾಕ್ಬೇಕಾಗುತ್ತೆ. ಇದ್ರಲ್ಲಂದ್ರೆ ಸ್ವಲ್ಪ ಒಂದಿಷ್ಟು ನೀರು ಹಾಕಿದ್ರು ಸಾಕು, ಆರಾಮಾಗಿ ಕುಡ್ಕೊಂಡು ಹೋಗ್ಬೋದು.
ಅದಕ್ಕೆ ಈ ಥರನೇ ಕಟ್ ಮಾಡಿದ್ದೀನಿ ನಾರ್ಮಲಾಗಿ. ಇನ್ನೊಂದೇನೆಂದರೆ ನನಗೆ ಹೇಳಬೇಕು ಅನಿಸ್ತು, ನಾವು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂದರೆ ದುಡ್ಡಿಂದನೇ ಏನು ಸಹಾಯ ಮಾಡಬೇಕಂತೇನಿಲ್ಲ, ಈ ಥರ ಚಿಕ್ಕ ಪುಟ್ಟ ಸಹಾಯವನ್ನು ಮಾಡ್ಬೋದಲ್ವ. ಸಮ್ಮರ್ ಸೀಸನಲ್ಲಿ ಎಷ್ಟೊಂದು ಪಕ್ಷಿಗಳು ನೀರಡಿಕೆಯಿಂದ ಓಡಾಡ್ತಿರುತ್ತೆ. ಆ ಥರ ಟೈಮಲ್ಲಿ ಈ ಥರ ಚಿಕ್ಕ ಚಿಕ್ಕದು ನಮ್ಮ ಕೈಲಾದಷ್ಟು ಈ ಥರ ನೀರನ್ನು ಇಡೋದಾಗಿರ್ಬೋದು. ಹಾಗೆಯೇ ದನಗಳು ಕೂಡ ಅಷ್ಟೇ ಬಾಯಾರಿಕೆಯಿಂದ ಓಡಾಡ್ತಾ ಇರುತ್ತೆ ಈ ಸಮ್ಮರ್ ಸೀಸನಲ್ಲಿ. ಅದಕ್ಕೆ ನೀರನ್ನು ಇಡೋದಿರ್ಬೋದು ಮತ್ತು ಆಹಾರವನ್ನು ಕೊಡೋದಿರ್ಬೋದು. ಈ ಥರದೆಲ್ಲ ಚಿಕ್ಕ ಚಿಕ್ಕ ಅಲ್ಲು ಸೇವೆಯನ್ನು ನಮ್ಮ ಹತ್ರ ಮಾಡೋಕ್ಕೆ ಸಾಧ್ಯ ಇದೆಯಲ್ವಾ. ಸೊ ಇದು ಟೆರೆಸ್ ಮೇಲಂತೂ ಸಖತ್ ಬಿಸಿಲಿದೆ, ಕಣ್ಣು ಬಿಡೋಕ್ಕಾಗ್ತಿಲ್ಲ, ಹಾಗೆಯೇ ಕಾಲಂತೂ ಸುಡ್ತಾ ಇದೆ. ನಾನು ಚಪ್ಪಲಿ ಹಾಕ್ಕೊಂಡು ಬಂದಿಲ್ಲ, ಹಾಗೆ ಓಡಿ ಬಂದುಬಿಟ್ಟೆ. ಈ ಥರದೊಂದು ಇದು ಇದೆ, ಇದರಲ್ಲಿ ಸ್ವಲ್ಪ ನೀರು ಹಾಕಿರ್ತೀನಿ. ಹಾಗೆಯೇ ಇಲ್ಲಿ ಇಟ್ಟಿದ್ದೀನಿ ನೋಡಿ ಇವಾಗ. ಸೊ ಈ ಥರ ನೆಕ್ಸ್ಟು ಇಲ್ಲೊಂದು ಕಡೆ ಇಡ್ತೀನಿ. ಇದು ಹಳೇದಿಟ್ಟಿದ್ನಲ್ವ, ಅದು ಇದು ನೀರು ಖಾಲಿಯಾಗಿದೆ, ಹಾಗಾಗಿ ಇದನ್ನು ಈ ಕಡೆ ಗೋಡೆ ಮೇಲೆ ಇಡ್ತೀನಿ. ಆಕಾಶು ಪೆಡಲ್. ಸೊ ಪಿಜ್ಜಾ ತಿಂದೆ ಅಂತೂ ತುಂಬ ದಿನ ಹೋಗಿತ್ತು, ಹಾಗಾಗಿ ಪಿಜ್ಜಾ ತಿನ್ನೋಣ ಅಂತ ಡಾಮಿನೋಸ್ಗೆ ಹೋಗಿದ್ವಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಹಾಗೆಯೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.